ಕವರ್ ಆಗ್ತಿದ್ಯಾ ಲೈಟು? ದಾವಣಗೆರೆಯಲ್ಲಿ ಐತಿಹಾಸಿಕವಾದಂಥ ಚುನಾವಣೆ ಇದು ರಂಗೇರಿದ ಕೇವಲ 5 ದಿವಸ ಉಳಿದಿದೆ. ಈ ಮಧ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ವೋಟ್ರ ಹತ್ರ ವೋಟ್ ಕೇಳ್ತಾ ಇಲ್ಲ, ಕ್ಯಾಂಡಿಡೇಟ್ಗಳ ಹತ್ರ ಹೋಗಿ ನೀವು ತಗೊಳ್ರಿ ಅಂತಾರೆ. ಅಯ್ಯೋ ನನ್ನ ಮಕ್ಕಳ, ಮದುವೆ ಆಗೋಕ್ಕಿಂತ ಮುಂಚೆ ಪರವಾಗಿಲ್ಲ, ಮದುವೆ ಆದಮೇಲೆ ಅವ್ರ ಹೆಂಡತಿ ಹೋಗಿ ಡೈವರ್ಸ್ ಕೊಡಿಸ್ಬೇಕು ಅಂತಿದ್ದೀರ. ಈಗಾಗಲೇ ಅವ್ರು ತಾಳಿ ಕಟ್ಟಾಗ್ಯದ, ನಿಂತಾಗ್ಯದ. ಅವ್ರ ಮನೆಗೆ ನೀವು ದಿನ ಬಂದು ನೀವು ತಗೊಳ್ರಿ, ನೀವು ಜನರ ಹತ್ರಕ್ಕೆ ಹೋಗ್ರಪ್ಪ. ನೀವು ನ್ಯಾಷನಲ್ ಪಾರ್ಟಿ, ಅಷ್ಟು ದೊಡ್ಡ ಪಾರ್ಟಿ, ನಿಮಗೆ ವಿಶ್ವಾಸ ಇದ್ದರೆ ಜನರ ಹತ್ರಕ್ಕೆ ಓಟ್ ತೊಗೊಂಡು ಗೆಲ್ಲೋದು ಬಿಟ್ಟು ನೀವು ನಿಂತಿರೋ ಕ್ಯಾಂಡಿಡೇಟ್ಗಳನ್ನೇ ಈ BJP ಕ್ಯಾಂಡಿಡೇಟಿಗೆ ಹೋಗಿ ನಿಂತ್ಕೊಳ್ತೀವಿ, ವಾಪಸ್ ತಗೊಂತ ಹೇಳ್ತೀರಿ. ನಿಮಗೆ ಶಕ್ತಿ ಇದೆಯಾ? ಒಬ್ಬ ಹುಡುಗ 32 ವರ್ಷ LLB ಮಾಡಿಕೊಂಡು ರಾಜಕಾರಣಕ್ಕೆ ಬಂದಿದ್ದಾನೆ. ನೀವು ಸ್ವಾಗತ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ನಿಲ್ಲಕ್ಕೆ ಹಕ್ಕಿದೆ. ನೀವು ನಿಂತ್ಕೊಳ್ಳಿ, ದೇವರು ನಿಮ್ಗೆ ಆಶೀರ್ವಾದ, ಜನ ನಿಮ್ಮ ಆಶೀರ್ವಾದ ಇದ್ರೆ ನೀವು ಗೆಲ್ತೀರಿ. ಅದು ಹೇಳೋದು ಬಿಟ್ಬಿಟ್ಟು ಇವರು ತೆಗೀರಿ, ಅವನು ಬಂದ, ಇವನು ಬಂದ, ಅವನು ಈ 8 ದಿವಸದಿಂದ ಇದೇ ಆಗಿದೆ. ಆದ್ದರಿಂದ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾನು ಹೇಳ್ತೀನಪ್ಪ, ಜನ ನಿಮ್ಮ ಹತ್ರ ಬೀದಿಗೆ ಬರೋಕ್ಕೆ ಬಿಡ್ತಾ ಇಲ್ಲ ನಿಮ್ಮನ್ನು. ಅಲ್ಲಿ ಹೋದರೆ ಗೋಬ್ಯಾಕಂತಿದ್ದಾರೆ, ನಿಮಗೆಲ್ಲ ಅವಕಾಶ ಇಲ್ಲ. ಇಲ್ಲೇನಾದರೂ ಮಾಡಿ ತೆಗೆದು ನಾವು ಗೆಲ್ಲಕ್ಕೆ ಸಾಧ್ಯವ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನ. ಆಮೇಲೆ ಪದೇ ಹೇಳ್ತೀರಿ, ನಾನೇ ಕ್ಯಾಂಡಿಡೇಟ್, ಅವ್ನು ಕ್ಯಾಂಡಿಡೇಟ್ ಅಲ್ಲ, ನಾನೇ ಕ್ಯಾಂಡಿಡೇಟು. ಅಯ್ಯೋ ನನ್ನ ಮಕ್ಕಳ, ಮದುವೆಗೆ ಬಂದು ಅವನು ಗಂಡಲ್ಲ ನಾನೇ ಗಂಡು ಅಂತ ಹೇಳಿದ್ರೆ ಏನು ಅರ್ಥ? ಅದು ತಾಳಿ ಕಟ್ಟಕ್ಕೆ ಹೋಗಿ ಕೂತವನೇ ಅವನು ಗಂಡಲ್ಲ ನಾನೇ ಗಂಡು, ಮತ್ತು ಅವನಿಗೆ ಗಂಡು ಮಾಡಿದ್ರಿ ನೀವೇ ಗಂಡು ಆಗ್ಬೇಕಾಯ್ತು. ನಿಮಗೆ ವಿಚಿತ್ರವಾಗಿದೆ, ನೀವು ಹೇಳ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ. ನಾವು ಯಾರಿಗೂ ಬೈತಾ ಇಲ್ಲ, ಕಾಂಗ್ರೆಸ್ಸಿಗೂ ಟೀಕೆ ಮಾಡ್ತಾ ಇಲ್ಲ, BJPಗೂ ಟೀಕೆ ಮಾಡ್ತಾ ಇಲ್ಲ. ಭಿಕ್ಷಾಂದೇಹಿ ಅಂತೇಳಿ ಅಕ್ಷಯ ಪಾತ್ರೆ ತಗೊಂಡು ಭಿಕ್ಷೆ ಹೊರಟಿದ್ದೀವಿ. ಜನ ಆಶೀರ್ವಾದ ಮಾಡಿದ್ರೆ ಸಂತೋಷ, ಮಾಡಲ್ಲ ಅಂದರೆ ಸಂತೋಷ. ನಾವು ಯಾರು ಜನರಿಗೆ ಹೋಗಿ ನೀವು ಮಾಡಲೇಬೇಕು ಅಂತ ಹೇಳ್ತಾ ಇಲ್ವಲ್ಲ. ಇವತ್ತು ನಮಗೆ ಮೀಟಿಂಗ್ ಮಾಡೋಕ್ಕೆ ಜಾಗ ಬೇರೆ ಕೊಡ್ತಾ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ. ಸರ್ಕಾರಿ ಜಾಗದಲ್ಲಿ ಇವರು ಮೀಟಿಂಗ್ ಮಾಡ್ತಾರೆ, ಮೂಢ ಜಾಗದಲ್ಲಿ. ಇದು ಚುನಾವಣಾ ಆಯೋಗ ಗಮನಿಸ್ಬೇಕಿದನ್ನು. ಇದು ಬರೀ ಬೈ ಎಲೆಕ್ಷನ್ನು. 28ಕ್ಕೆ ಒಂದು ಎಲೆಕ್ಷನ್ ಬರುತ್ತೆ. ನೀವೇನೋ ಒಂದು ಎಲೆಕ್ಷನಲ್ಲಿ, ಇವತ್ತು ಬೈ ಎಲೆಕ್ಷನಲ್ಲಿ ರಸ್ತೆಯಾಗ ಮಂತ್ರಿ, ನಾಲ್ಯಾಗ ಮಂತ್ರಿ, ಚರಂಡ್ಯಾಗ ಮಂತ್ರಿ, ಜಂಗ್ಲಿ ಮಂತ್ರಿ, ಜಾನುವಾರು ಮಂತ್ರಿ, ಎಲ್ಲ ಮಂತ್ರಿಗಳು ಅಲ್ಲ ಇಡೀ ಸರ್ಕಾರವೇ ಬಂದು ಕೂತೈತಿ ಇವತ್ತು ದಿವಸ ದಾವಣಗೆರೆಯಲ್ಲಿ. ಇಡೀ ಸರ್ಕಾರ ಒಂದೊಂದು ಬೂತಿಗೆ 4 ಜನ MLA. ಭಾರಿ ಸಂತೋಷ. 10 ಜನ MLA ಹಾಕ್ರಿ. ಆದರೆ ಮತದಾರರ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿ. ಮತದಾರರ ಎದುರಿಗೆ ಹೋಗಿ ಹೇಳಿ, ನಾವು ಇಂಥ ಕೆಲಸ ಮಾಡಿದ್ದೀವಿ, ಇಂಥ ಒಳ್ಳೇದು ಕೆಲಸ ಮಾಡಿದ್ದೀವಿ, ನಮಗೆ ಕೊಡಿ ಅಂತೇಳಿ ಅಂತ. ನೀವು ಅಲ್ಪಸಂಖ್ಯಾತರ ಬಗ್ಗೆ ಏನು ಮಾಡಿದಿರಿ? ಹೌದು, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆದಾಗ ನಾನು ಧ್ವನಿ ಎತ್ತೇನೆ. ಕುರುಬೂರು ಸಮಾಜಕ್ಕೆ ಅನ್ಯಾಯ ಆದಾಗ ಸಿದ್ದರಾಮಯ್ಯ ಧ್ವನಿ ಎತ್ತಲ್ವಾ? ಇವತ್ತಿನ ದಿವಸ ದಲಿತರು ಒಳ ಮೀಸಲಾತಿ ಹೋರಾಟ ನಡೀತಾ ಇಲ್ವಾ? BJP ಬಂದ್ಬಿಡತ್ತೆ. ನೀವೇನು ಮಾಡಿದ್ರಿ? ಮಕ್ಕಳ ಬಂದು 3 ವರ್ಷ ಆಯ್ತಲ್ರ ನಿಮ್ಮ ಸರ್ಕಾರ ಬಂದು. 4 ವರ್ಷ ರಿಸರ್ವೇಷನ್ ಏನು ಮಾಡಿದ್ರಿ? ಕೊಟ್ರ? ಇವತ್ತಿನ ದಿವಸ 10,000 ಕೋಟಿ ರೂಪಾಯಿ ಬಡ್ಜೆಟ್ನಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ರ? ಎಲ್ಲೂ ಕಮ್ಯುನಲ್ ಗಲಭೆಗಳಾಗಲ್ಲ. ನೀವು ಬಂದ ಮೇಲೆ ಎಲ್ಲ ಕಡೆ ಕಮ್ಯುನಲ್ ಗಲಭೆಗಳು ಜಾಸ್ತಿ ಆದವು. ಇವತ್ತು ಬೆಂಗಳೂರಿನಲ್ಲಿ ಇನ್ನೂ ಮಕ್ಕಳು ಜೈಲಲ್ಲಿದ್ದಾರೆ. KGಹಳ್ಳಿಯಲ್ಲಿ ಇರ್ತಕ್ಕಂಥವ್ರು, ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಮುಸ್ಲಿಂ ಮಕ್ಕಳು ಇನ್ನೂ ಇವತ್ತು ಜೈಲಲ್ಲಿದ್ದಾರೆ. ಆ ಮಕ್ಕಳಿಗೆ ಜೈಲಾಗಿಟ್ಟು ನೀವು ಓಟ್ ಕೇಳಕ್ಕೆ ಬಂದಿದ್ದೀರಿ. ಇಲ್ಲಿ ನೀವು ಎಲ್ಲರ ಕೇಸು ನೀವು ವಿತರಣೆ ಮಾಡಿದ್ರಿ. ಮುಸ್ಲಿಮ್ಸ್ ಹುಡುಗರದ್ದು ಯಾಕೆ ವಿತರಣೆ ಮಾಡಲಿಲ್ಲ? ಅವರೇನು ರಾಷ್ಟ್ರದ ಪೊಲೀಸರ ಸ್ಟೇಷನ್ಗೆ
ಕಲ್ಲು ಹೊಡೆದಿದ್ದಕ್ಕೆ ಅವರಿಗೆ ಆ್ಯಂಟಿ ನ್ಯಾಷನಲ್ ಆ್ಯಕ್ಟ್ ಹಾಕಿ ಜೈಲಲ್ಲಿ ಇಟ್ಟಿದ್ದಾರೆ ಇವತ್ತಿನ ದಿವಸ. ಆದ್ದರಿಂದ ಮಾತಾಡೋದಕ್ಕೆ ತುಂಬ ಇದೆ. ನೀವು ಅವ್ರಿಗೆ ಇಷ್ಟನ ಹೇಳೋದು, ನಾನು ಒಬ್ಬಂದಿದ್ದೀನಿ ಒಬ್ಬರು ನೀವೇನು ಮಾಡ್ತೀರಿ ಏನು ಮಾಡ್ತೀರಿ? ಶಿವಕುಮಾರ್ ಅವರೇ, ನೀವು ರೈತರು ನಾವು ರೈತರು. 50 ಹಸು ಕಟ್ಟಿದ್ರೆ ಒಂದೇ ಇಡೋದು ಹುಲ್ಗ, 50 ಆಕಳ ಇದ್ರು ಒಂದೇ ದನ ಇರತ್ತೆ. ಆ ಶಕ್ತಿ ಇವತ್ತು ನಮ್ಮ ಹುಡುಗನಲ್ಲಿದೆ. ಎಲ್ಲ ಕಡೆ ತಿರುಗಾಡಿ ಜನರ ಹತ್ರಕ್ಕೆ ಹೋಗಿ ಜನರ ಆಶೀರ್ವಾದ ಕೇಳ್ತಾ ಇದ್ದಾನೆ. ಇಷ್ಟು ಮಾತ್ರ ಹೇಳ್ತೀನಿ, ಕಾಂಗ್ರೆಸ್ ಇನ್ಮೇಲಾದರೂ ಬಿಟ್ಟುಬಿಡ್ರಿ. ಇದು ತೆಕ್ಕೊಳ್ರಿ ಅಂತ ಹೇಳೋದು, ಮನೆಗೆ ಬರೋದು, ಇದು ಬಿಟ್ಬಿಟ್ಟು ಜನರ ಹತ್ರಕ್ಕೆ ಹೋಗ್ರಿ, ಓಟ್ ಕೊಡ್ರಿ ಅಂತ. ಓಟ್ ಇರೋದು ಅಲ್ಲಿ, ನೀವು ಇಲ್ಲಿ ಬಂದು ಕೇಳಿದ್ರೆ ಏನು ಪ್ರಯೋಜನ? ಸೊ ಆದ್ದರಿಂದ ದಾವಣಗೆರೆ ಮತದಾರರಿಗೆ ನಾನು ಅಭಿನಂದಿಸ್ತೇನೆ. ದಾವಣಗೆರೆ ಅಲ್ಪಸಂಖ್ಯಾತರಿಗೆ, ಮುಸ್ಲಿಂ ಸಮಾಜಕ್ಕೆ ನಾನು ಅಭಿನಂದಿಸ್ತೇನೆ. ಬಡವರು, ಬೀಡಿ ಕಟ್ಟೋರು, ಮಂಡಕ್ಕಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಡವರು, ಶ್ರಮಜೀವಿಗಳು ಅಂಥ ಬಡವರು ಇವತ್ತು ದುಡ್ಡಿಗೆ ಲೆಕ್ಕಿಸದೆ, ಸರ್ಕಾರಕ್ಕೆ ಲೆಕ್ಕಿಸದೆ ಇವತ್ತು ನಮ್ಮ ಪರವಾಗಿ ನಿಂತಿದ್ದಾರಲ್ಲ. ನಮ್ಮ ಚರ್ಮ ತೆಗೆದು ಅವರು ಪಾದರಕ್ಷಣೆ ಮಾಡಿಕೊಟ್ರು, ಅವ್ರ ಋಣ ನಾವು ತೀರ್ಸೋಕ್ಕಾಗೋದಿಲ್ಲ. ಇವತ್ತು ಆ ಕೆಲಸವನ್ನು ಆದಿಲ್ರವ್ರು ಗೆದ್ದು, ನೀವು ನೋಡಿ ಹೋಗಿ ಹೇಗಿದೆ 40 ವರ್ಷದಿಂದ ದಕ್ಷಿಣ ಹೇಗಿದೆ, ಆಜಾದ್ ನಗರ ಹೇಗಿದೆ, ಭಾಷಾನಗರ ಹೇಗಿದೆ. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಆಸ್ಪತ್ರೆ ಇಲ್ಲ, ಸ್ಕೂಲ್ ಇಲ್ಲ. ಯಾಕ್ರಿ? ಇವ್ರು ಮನುಷ್ಯರಲ್ವಾ? ನಿಮ್ಮ ಬಡಾವಣೆಗಳು 5 ಸ್ಟಾರ್ ಆಗ್ಯಾವ, ಇದು ಇವತ್ತಿನ್ನೂ ಸ್ಲಮ್ಗಳಾಗ್ಯಾವ. ಇದನ್ನು ನೀವು 40 ವರ್ಷ MLA ಮಾಡಿ ಡೆವಲಪ್ಮೆಂಟು, ಇದನ್ನು ನಾವು ಕೇಳಿದ್ರೆ ನಿಮಗೆ ಸಿಟ್ಟು ಬರುತ್ತೆ. ಕೇಳಬಾರ್ದ ನಾನು? ಇದು ಶುರುವಾಗಿದೆ. 28ಕ್ಕೆ ಇದೇ ಆಗತ್ತೆ. ಇಲ್ಲ ಆದಿಲ್ ಭಾಷೆ ಹತ್ರ ಬರೀ ಮುಸ್ಲಿಮ್ಸ್ ಮಾತ್ರ ಇಲ್ಲ, ಬಹುಜನ ಸಮಾಜದವರು, RPIದವರು, ರೈತ ಸಂಘದವರು ಎಲ್ಲ 100 ಜನ ಇಡೀ 40 ಹಳ್ಳಿ ತಿರುಗಾಡ್ತಾ ಇದ್ದಾರೆ. ಯಾಕೆ ಬಂದಿದ್ದಾರೆ ಅವರು? ಜಾತಿ ನೋಡಿ ಬಂದರೆ ಇಲ್ಲ, ಸಿದ್ಧಾಂತ ನೋಡಿ. ಇವತ್ತಿನ ದಿವಸ ನಮ್ಮ ಜೊತೆಯಲ್ಲಿ ಇವತ್ತು ದಲಿತ ಮುಖಂಡರು, ರೈತ ಸಂಘದವರು, RPIದವರು ಎಲ್ಲರೂ ಕೂಡ ಇವತ್ತಿನ ದಿವಸ ತಿರುಗಾಡ್ತಾ ಇದ್ದಾರೆ. ಮತದಾರರು ನೀವು ಮತ ಕೊಡಿ ಅಂತೇಳಿ ದೃಶ್ಯ ಮಾಧ್ಯಮದ ಮುಖಾಂತರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ.